ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮ್ಮ ಫುಡ್ಸ್ ಚಾನಲ್. ಇವತ್ತಿನ ರೆಸಿಪಿ ಡೆಸಿಕೇಟೆಡ್ ಕೋಕೋನಟ್ ಹೇಗೆ ಮಾಡೋದು ಅಂತ ನೋಡೋಣ. ಹಸಿ ತೆಂಗಿನಕಾಯಿ ಅರ್ಧ ಚಿಪ್ಪಾಗೋಷ್ಟು ತೊಗೊಂಡಿದ್ದೀನಿ. ನಾನು ಹಿಂದ್ಗಡೆ ಇರೋ ಭಾಗನ ನಾನು ಪೀಲ್ ಮಾಡ್ಕೊಂಡಿದ್ದೀನಿ, ಅಥವಾ ನೀವು ಚಾಕುಯಿಂದ ಕಟ್ ಮಾಡ್ಕೊಬೋದು, ತೊಂದರೆ ಏನಿಲ್ಲ. ಈಗ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ಜಾರ್ ಒಳಗಡೆ ಹಾಕ್ಕೊತಾ ಇದ್ದೀನಿ. ಜಾರ್ ಒಳಗಡೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಬೇಕಾಗುತ್ತೆ. ನೆನಪಿರಲಿ, ಒಂದು ಸ್ವಲ್ಪನೂ ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು. ಇದು ಪ್ರಾಸೆಸ್ ಹಾಗೇ ಇರುತ್ತೆ. ಇದಕ್ಕೆ ಬೇಕಾಗಿರೋದು ಒಂದೇ ಇಂಗ್ರೀಡಿಯೆಂಟ್ಸು, ಅದು ಹಸಿ ತೆಂಗಿನಕಾಯಿ ಅಷ್ಟೇ, ಬೇರೆ ಏನೂ ಬೇಕಾಗಿಲ್ಲ. ನೀವು ನೋಡ್ತಾ ಇರ್ಬೋದು, ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ. ನುಣ್ಣಗೆ ರುಬ್ಕೊಂಡು ಆಮೇಲೆ ಈಗ ನಾನು ಸ್ಟವ್ ಮೇಲೆ ಪ್ಯಾನ್ ಇಟ್ಟು ನಾವು ರುಬ್ಕೊಂಡಿರೋ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಮೊದಲಿಗೆ ಇದು ಹಸಿದಿರುತ್ತೆ, ನಾವು ಲೋ ಫ್ಲೇಮಲ್ಲೇ 20 ಮಿನಿಟ್ಸ್ ಹಾಗೆ ನಾವು ಹುರ್ಕೊಬೇಕಾಗುತ್ತೆ. ನೆನಪಿರಲಿ, ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಕೊಳಕ್ಕೆ ಹೋಗಬೇಡಿ, ಸೀದೋಗೋ ಚಾನ್ಸಸ್ ಇರುತ್ತೆ. ಡೆಸಿಕೇಟೆಡ್ ಕೋಕೋನಟ್ ಯಾವಾಗ ಆಗಿದೆ ಅಂತ ಗೊತ್ತಾಗುತ್ತೆ ಅಂದರೆ ನಾನು ನಿಮಗೆ ನೋಡಿಸ್ತೀನಿ. ನೋಡಿ, ಈ ಥರ ಪೌಡರು ಎತ್ತಿ ಹಿಂಗೆ ಹಾಕಬೇಕಾದ್ರೆ ಪುಡಿ ಪುಡಿಯಾಗಿ ಬರಬೇಕು, ಆವಾಗ ಇದು ಆಗಿದೆ ಅಂತ. ನೀವು ಯಾವುದೇ ಕಾರಣಕ್ಕೂ ಮೊದಲಿಂದ ಕೊನೆವರೆಗೂ ಹೈ ಫ್ಲೇಮ್ ಇಡೋಕ್ಕೆ ಹೋಗಬಾರ್ದು. ಮೊದಲಿಂದ ಕೊನೆವರೆಗೂ ಯಾವಾಗಲೂ ಲೋ ಫ್ಲೇಮಲ್ಲೇ ಇರಲಿ ಡೆಸಿಕೇಟೆಡ್ ಕೋಕೋನಟ್ ಮಾಡಬೇಕಾದ್ರೆ. ಇದು ಹನಿ ಕೇಕ್ಗೆ ಅಥವಾ ನೀವು ಸಾಂಬಾರ್ ರೆಸಿಪಿಗೆಲ್ಲ ಯೂಸ್ ಮಾಡ್ಬೋದು. ಒಂದು ವಾರದಿಂದ ಒಂದು ತಿಂಗಳು ಒಳಗಡೆ ನೀವು ಯೂಸ್ ಮಾಡ್ಬೋದು, ಏರ್ ಟೈಟ್ ಕಂಟೈನಲ್ಲಿ ಇಟ್ಕೊಂಡ್ರೆ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಯೂಸ್ಫುಲ್ ಇದೆ. ಥ್ಯಾಂಕ್ ಯು.